ಇಲ್ಲೊಂದು ಅದ್ಭುತವಾದ ಲೈನ್ಸ್ನ ಬರೆದಿದ್ದಾರೆ. ನಿಜವಾಗ್ಲೂ ಅದೆಲ್ಲರಿಗೂ ತಿಳ್ಕೊಬೇಕಾಗಿರೋಂಥ ಲೈನ್. ಪರಿಸರವನ್ನು ಮರೆತರೆ ಮಾನವ ತನ್ನ ತಾಯಿಯನ್ನು ಮರೆತಂತೆ. ಇಂತಹ ಅದ್ಭುತವಾದ ಸಾಲುಗಳಲ್ವಾ ನೆನಪಲ್ಲಿಟ್ಕೊಂಡು ಎಲ್ಲರೂ ಪರಿಸರನ ಕಾಪಾಡ್ಕೋಬೇಕು. ನಮ್ಮ ಮನೆ, ನಮ್ಮ ಜಾಗನ ಯಾವ ರೀತಿ ನಾವು ಕ್ಲೀನಾಗಿ ಇಟ್ಕೊತೀವೋ ಅದೇ ರೀತಿ ಎಲ್ಲ ಕಡೆ ಪ್ಲಾಸ್ಟಿಕ್ನ ಬಳಸದೇ ಇದ್ರೆ ತುಂಬ ಒಳ್ಳೆಯದು. ಜಾಗೃತರಾಗಿರಬೇಕು. ನಮ್ಮದು ಅನ್ನೋ ಥರನೇ ಇದೆಲ್ಲ ನಮ್ಮದೇ ಪ್ರಕೃತಿ, ಬಟ್ ನಮ್ಮ ಮನೆಯದು ನಮ್ಗೆ ಸೇರಿದ್ದು ಅಂತ ಅಲ್ಲ. ದೇವರು ಕೊಟ್ಟಿರೋದೇ ಜನಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಎಲ್ಲನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ನಾವೇನೋ ಒಂದು ಶೋಕಿಗೋ ಅಥವಾ ಸಿಗರೇಟೋ ಇನ್ನೊಂದು ಸೇದಿ ಆ ಒಂದು ಬೆಂಕಿ ಕಿಡಿನ ನಾವು ಹಾಕ್ತಾಗ ಇಡೀ ಕಾಡು ನಾಶ ಆಗೋಗ್ಬಿಡೋದು. ಆ ಥರ ಆಗಬಾರ್ದು. ತುಂಬ ಕಡೆ ಅದೇ ರೀತಿ ಆಗ್ತಾಯಿದೆ. ಆಗ ಆಗದೆ ಇರೋ ಹಾಗೆ ನಾವೇ ನೋಡ್ಕೋಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿ. ಕಾಡನ್ನ ಉಳಿಸ್ಕೋಬೇಕು. ಆವಾಗಲೇ ನಮ್ಮ ನಾಡು ಕೂಡ ಉಳಿಯೋದು. ಇವಾಗ ಎಲ್ಲ ಕಡೆ ತುಂಬ ಕಾಡುಗಳನ್ನ ನಾಶ ಆಗುವಂಥ ಕೆಲಸ ಆಗ್ತಾಯಿದೆ. ಆ ರೀತಿ ಆಗಬಾರ್ದು. ಎಲ್ಲೇ ಆಗಲಿ, ಹೈದ್ರಾಬಾದಲ್ಲಿ ನಡೀತಾ ಇದೆ. ಮತ್ತು ಈಗ ನಮ್ಮ ಬಂಡೀಪುರಾಗೂ ಕಣ್ಣು ಬಿದ್ದಿದೆ. ಆ ಥರದ್ದು ಯಾವುದೇ ರೀತಿ ಕಾಡು ನಾಶ ಆಗುವಂಥ ಕೆಲಸ ಆಗಬಾರ್ದು. ಇದೆಲ್ಲ ನಮ್ಮೆಲ್ಲರ ಜವಾಬ್ದಾರಿ.